ಎಷ್ಟು ಚೆನ್ನಾಗಿ ಗಿಡನೂ ಹಂಗೆ ಬಂದೈತೆ ಮತ್ತೆ ಕಾಯಿ ಕೂಡ ಹಂಗೆ ಬಂದೈತೆ, ಫ್ಲವರ್ ಸೆಟಪ್ ಕೂಡ ಹಂಗೆ ಆಗ್ಬೋದು. ಅಬ್ಸರ್ವ್ ಮಾಡಿ ನೋಡಿ ಬೇಕಾದ್ರೆ. ನನ್ನ ಹೆಸರು ರವೀಶ್ ಅಂತ. ನಾನು ಮಂಡ್ಯ ಯೂನಿವರ್ಸಿಟಿಲಿ ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೀನಿ. ಸುಮಾರು ವರ್ಷದಿಂದನೂ ಕೂಡ ನಾವು ಬೆಳೆ ಬೆಳಿತಾ ಇದೀವಿ. ತರಕಾರಿಯಲ್ಲಿ ಟೊಮೊಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಚೊಟ್ಟ ಆಗಿರ್ಬೋದು, ಎಲ್ಲ ತರಕಾರಿಗಳು ಬೆಳಿತೀವಿ. ಅದರಲ್ಲಿ ಒಬ್ರು ನನಗೆ BSM ಕಂಪ್ನಿಯವರು ಈ ಫರ್ಟಿಲೈಸರ್ನ ಸಜೆಷನ್ ಮಾಡಿ 32, 6, 12 ಇದನ್ನ ಸಜೆಷನ್ ಮಾಡಿದ್ರು. ಅದರಿಂದ 1 ಎಕರೆಗೆ 2 ಟೈಮ್ಸ್ ಎಳ್ಸಿದ್ವಿ. 1 ಎಕರೆಗೆ 5 kg ಬೇಕಾಗುತ್ತೆ. ಮತ್ತೆ 200 ಲೀಟರ್ ನೀರಲ್ಲಿ ಡ್ರಿಪ್ಪಲ್ಲಿ ಇರಿಗೇಷನಲ್ಲಿ ಕೊಡೋದ್ರಿಂದ ತುಂಬ ಸ್ಮೂತ್ ಆಗುತ್ತೆ ಗಿಡಗಳಿಗೆ. ಯಾಕಂದರೆ ನೋಡ್ಬೋದು ಇಲ್ಲಿ ನೀವು ಗಿಡಗಳನ್ನ ಗ್ರೀನರಿ ಆಗಿರ್ಬೋದು, ಮತ್ತು ಹೂ ಸೆಟಪ್ ಆಗಿರ್ಬೋದು, ಮತ್ತು ಕಾಯಿ ಗ್ರೋತಿಂಗ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಯೂಸ್ಫುಲ್ ಆಗುತ್ತೆ. 15 ದಿನಕ್ಕೆ ಒಂದಪ್ಪ, ಮತ್ತು 15 ದಿನ ಆದಮೇಲೆ ತಿರುಗೋ ಫ್ಲವರ್ ಸೆಟ್ಟಿಂಗ್ ಯಾವಾಗ ಸೆಟ್ ಆಗ್ತಾ ಇರುತ್ತೆ ಆ ಟೈಮಲ್ಲೂ ಕೂಡ ತುಂಬ ಕೊಟ್ಟರೆ ಇನ್ನೂ ಗಿಡ ಗ್ರೋತಿಂಗ್ ಆಗ್ಬೋದು, ಮತ್ತು ಕಾಯಿ ಫ್ಲವರಿಂಗ್ ಎಲ್ಲ ಪ್ರತಿಯೊಂದು ಸೂಪರಾಗಿ ಬರುತ್ತೆ. ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ಬೇಕಾದ್ರೆ ಯಾವ ಥರ ಬಂದೈತೆ ಅಂತ. ಮತ್ತೆ ನಮ್ಮ ರೈತರು ಮಾಡೋ ತಪ್ಪುಗಳೇನು ಅಂತಾರೆ, ಅನಾವಶ್ಯಕವಾಗಿ ಯಾವುದೇದೋ ಟೈಮಲ್ಲಿ ಯಾವುದೇದೋ ಗೊಬ್ಬರಗಳನ್ನ ಬಿಡ್ತಾರೆ. ಸಜೆಷನ್ ತಗೊಂಡು ರೆಕಮೆಂಡ್ ಮೇಲೆ ಗೊಬ್ಬರಗಳನ್ನ ಎಳ್ಸಿ ಅಂತ ಹೇಳ್ತೀನಿ. ಇದು 10/5/39 ಇವಾಗ ಹೊಸದಾಗಿ ಲಾಂಚ್ ಆಗಿರೋದು. ನಾನು ಇವಾಗ ರೀಸೆಂಟಾಗಿ ಇದನ್ನ ಬಳಸಿದ್ದೀನಿ. ಬಳಸಿದ್ಮೇಲೆ ನೀವು ನೋಡ್ಬೋದು ಕಾಯಿ ಫುಲ್ಲು ಶೈನಿಂಗ್ ಬಂದೈತೆ, ಮತ್ತು ರೋಗ ನಿಯಂತ್ರಣಗಳು ಕೂಡ ತಡೆಗಟ್ಟೈತೆ. ಫ್ಲವರ್ಗಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಇದರಿಂದ ಕಾಯಿ ವೇರಿಯೇಷನ್ ಬರಲ್ಲ, ಸ್ಟ್ರೈಟ್ ಬರುತ್ತೆ, ಲೆಂತ್ ಬರುತ್ತೆ. ಆಮೇಲೆ ಫ್ಲವರ್ಗಳ ಇನ್ಕ್ರೀಸ್ ಆಗುತ್ತೆ, ಗ್ರೋತ್ ಮಾಡುತ್ತೆ. ಕಾಯಿ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಆ ಸ್ಟೇಜಲ್ಲಿ ನೀವು ಇದನ್ನ ಬಳಸಬೇಕು ಜಾಸ್ತಿ. ಇದನ್ನು ಕೂಡ ಅಷ್ಟೇ ಜಾಸ್ತಿ ಬಳಸಂಗಿಲ್ಲ, ಒಂದು 2 ಟೈಮ್ಸ್ ಬಳಸಿ ಅಷ್ಟೇ. ಅದನ್ನ ಬಳಸಾದ್ಮೇಲೆ ಇದನ್ನ ಬಳಸಿ ಅಂತ ಹೇಳ್ಬೋದು.